ಕರ್ನಾಟಕದಲ್ಲಿ ಇನ್ನೂ ಮುಗಿಯದ ಭಾಷಾ ದಂಗಲ್. ಭಾಷಾ ಹೋರಾಟಗಾರರ ಮಾತು ಕೇಳಿ ಸುಸ್ತು ಬಿದ್ದ ಕಾಂಗ್ರೆಸ್. ರಾಜ್ಯದಲ್ಲಿ ಭಾಷಾ ಕಲಹ ಮುಗಿಯುವಂತೆ ಕಾಣುತ್ತಾ ಇಲ್ಲ. ಹಿಂದಿ ದ್ವೇಷವನ್ನೇ ಹೋರಾಟ ಎಂದುಕೊಂಡಿರುವಂತಹ ಕೆಲವು ಸಂಘಟನೆಗಳ ಒತ್ತಡಕ್ಕೆ ಮಣಿದಿದ್ದ ಸಿದ್ದರಾಮಯ್ಯ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆಯ ನಡುವೆಯೇ ತೃತೀಯ ಭಾಷೆಯನ್ನ ಗ್ರೇಡ್ಗೆ ಸೀಮಿತಗೊಳಿಸಿ ತೃತೀಯ ಭಾಷೆಯ ಮಾನ್ಯತೆಯನ್ನೇ ರದ್ದುಗೊಳಿಸಿತ್ತು. ಒಟ್ಟು 625 ಅಂಕಗಳ ಬದಲಾಗಿ 525 ಅಂಕಕ್ಕೆ ಫಲಿತಾಂಶ ನೀಡಲಾಗುತ್ತದೆ ಎಂದು ಘೋಷಿಸಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಮೇಲಿನ ಒತ್ತಡ ಕಡಿಮೆ ಮಾಡಲು ಶಿಕ್ಷಣ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ ಅಂತ ಸಬೂಬು ನೀಡಿತ್ತು. ಇದೀಗ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ವಿಷಯದ ಗರಿಷ್ಠ ಅಂಕಗಳನ್ನು 125ರಿಂದ 100ಕ್ಕೆ ಇಳಿಸಬೇಕು ಎನ್ನುವಂತಹ ಒತ್ತಡ ತೀವ್ರಗೊಂಡಿದೆ. ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಲ್ಲಿ ಅನುತ್ತೀರ್ಣರಾಗುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಹಿಂದಿ ಭಾಷೆಯನ್ನ ಒತ್ತಡ ಎಂದು ಪರಿಗಣಿಸಿದ ಸರ್ಕಾರ ಈಗೇನು ಮಾಡುತ್ತದೆ ಎನ್ನುವುದೇ ಕುತೂಹಲವಾಗಿದೆ. ಅಂದು ಹಿಂದಿ ವಿಚಾರದಲ್ಲಿ ಒತ್ತಡ ಎನ್ನುವಂತಹ ಕಾರಣವನ್ನು ನೀಡಿ ತೃತೀಯ ಭಾಷೆಯ ಮಾನ್ಯತೆಯನ್ನ ರದ್ದುಗೊಳಿಸುವ ನಿರ್ಧಾರ ಕೈಗೊಳ್ಳುವುದಾದಲ್ಲಿ ಪ್ರಥಮ ಭಾಷೆಗೂ ಅದೇ ನೀತಿ ಅನ್ವಯಿಸಬೇಕಾಗುತ್ತದೆ. ಏಕೆಂದರೆ ಅಂದು ಕೂಡ ಸರ್ಕಾರ ವಿದ್ಯಾರ್ಥಿಗಳಿಗೆ ಹಿಂದಿ ಭಾಷೆ ಒತ್ತಡ ಎನ್ನುವಂತಹ ಕಾರಣವನ್ನು ನೀಡಿತ್ತು. ಈಗ ಕನ್ನಡ ಭಾಷೆಯ ವಿಚಾರದಲ್ಲೂ ಅದೇ ವಾದ ಸರ್ಕಾರದ ಮುಂದೆ ಇದೆ. ಭಾಷಾ ವಿಷಯಗಳು ವಿದ್ಯಾರ್ಥಿಗಳಿಗೆ ಒತ್ತಡ ಎನ್ನುವಂತಹ ಹೊಸ ವಿಚಾರವನ್ನ ಪ್ರಸ್ತಾಪಿಸಿದ ಸಿದ್ದರಾಮಯ್ಯ ಸರ್ಕಾರ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದೆ. ಭಾಷಾ ಹೋರಾಟಗಾರರನ್ನ ಮೆಚ್ಚಿಸಲು ತಮಿಳುನಾಡಿನಲ್ಲಿ ಹಿಂದಿ ದ್ವೇಷಿಗಳಾಗಿ ರಾಜಕೀಯ ಮೈಲೇಜ್ ಪಡೆಯಲು ಪ್ರಯತ್ನಿಸಿದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ಅಕ್ಷರಶಃ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ.